ಗಿಡ ನೆಡುವ ಅಭಿಯಾನಕ್ಕೆ ಆಯುಕ್ತ ಮಣ್ಣಿವಣ್ಣನ್ ಚಾಲನೆ. ಪುತ್ರ ಅರ್ಮಾನ್ ಸಾತ್. ರಾಜಧಾನಿ ಬೆಂಗಳೂರು ಕಾಂಕ್ರೀಟ್ ಕಾಡು ಎನ್ನುವ ಹೆಸರನ್ನು ಅಳಿಸಿ ಹಸಿರು ರಾಜಧಾನಿ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಶನಿವಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಬಿಡಿಎ ಆಯುಕ್ತರಾದ ಮಣ್ಣಿವಣ್ಣನ್ ಅವರು ತಮ್ಮ ಪುತ್ರ ಸುಪುತ್ರ ಅರ್ಮನ್ ಜೊತೆಗೂಡಿ ಬನಶಂಕರಿ 6ನೇ ಹಂತದಲ್ಲಿ ಅನೇಕ ಗಿಡಗಳನ್ನ ನೆಡುವ ಮೂಲಕ ಸರ್ಕಾರದ ಮಹತ್ವದ ಕಾರ್ಯಕ್ಕೆ ತಮ್ಮದೇ ಕಾಣಿಕೆಯನ್ನ ಸಲ್ಲಿಸಿದ್ರು. ಒಂದೇ ದಿನದಲ್ಲಿ ಸುಮಾರು 15 ಲಕ್ಷ ಗಿಡ ನೆಟ್ಟು ವಿಶ್ವ ದಾಖಲೆ ನಿರ್ಮಿಸುವ ಬಿಡಿಎ ಪ್ರಯತ್ನದ ಮತ್ತೊಂದು ಅಂಗವಾಗಿದ್ದ ಬನಶಂಕರಿ 6ನೇ ಹಂತದ ಬಿಡಿಎ ಬಡಾವಣೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವುದಕ್ಕೆ ಸಾಥ್ ನೀಡಿದ್ರು. ಸುಮಾರು 1.74 ಎಕರೆ ಜಾಗದಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಗುರಿಯೊಂದಿಗೆ ಬೆಳಗಿನ ಜಾವವೇ ಕಾರ್ಯಕ್ರಮ ಆರಂಭವಾಗಿತ್ತು. ನಂತರ ಅನೇಕ ಸೇವಾ ಸಂಸ್ಥೆಗಳು, ವಿವಿಧ ಬಡಾವಣೆಗಳ ನಿವಾಸಿಗಳು, ನೆರೆ ಊರುಗಳಿಂದ ಬಂದಿದ್ದ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ಸೇರಿ ಆಲ, ಹತ್ತಿ, ಬೇವು, ಹೊಂಗೆ, ಮಾವು, ಅರಳಿ ಸೇರಿದಂತೆ 300ಕ್ಕೂ ಹೆಚ್ಚು ರೀತಿಯ ಗಿಡಗಳನ್ನು ನೆಟ್ಟರು. ಇವರಿಗೆ ಅರಣ್ಯ ಇಲಾಖೆ, ಬಿಬಿಎಂಪಿ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಹಕಾರ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನವೇ ಆನ್ಲೈನ್ ಮೂಲಕ ಹೆಸರು ನೋಂದಾಯಿಸಿಕೊಂಡಿದ್ದ ಸ್ವಯಂ ಸೇವಕರು ತಂಡೋಪತಂಡವಾಗಿ ಬಂದು ಗಿಡಗಳನ್ನು ನೆಟ್ಟರು. ಗಿಡ ನೆಡುವ ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರಿಸಿ ಜಿಯೋ ಟ್ಯಾಗ್ ಮೂಲಕ ಆನ್ಲೈನ್ನಲ್ಲಿ ದಾಖಲಿಸಿದರು. ನನ್ನ ಹೆಸರು ಬಾಲಕರಣ್ ಶೆಟ್ಟಿ ಅಂತ. ನಾನು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನನಗೆ ಗ್ರೀನರಿ ಮತ್ತು ಗಿಡ ನೆಡೋದು ಇದೆಲ್ಲ ಚೈಲ್ಡ್ಹುಡ್ಡಿಂದನೇ ನನಗೆ ಅಭ್ಯಾಸ. ಸೊ BDA ವತಿಯಿಂದ ಈ ಥರ ಎಟ್ ಎ ಟೈಮು 15 lakhs ಗಿಡ ನೆಡೋದು, ಗ್ರೀನರಿ ಥರ ಮಾಡೋದು, ಯಾವುದೇ BD ಲೇಔಟ್ ಆಗಲಿ ಅಥವಾ ಬೇರೆ ಬಫರ್ ಝೋನು ಅಥವಾ ಕಾಲುವೆ ಯಾವುದೇ ಇರೋದಾಗಲಿ ಮಾಡ್ತಾ ಇರೋದು ನನಗೆ ತುಂಬ ಇಷ್ಟ ಆಯಿತು. ನಾನು ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ಫ್ರೆಂಡ್ಸಿಗೆ ಮತ್ತು ನಮ್ಮ ಲೇಔಟಲ್ಲಿ ನಾವು ಒಂದು ಅಸೋಸಿಯೇಷನ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ನಾನು ಹೇಳಿದ್ದೀನಿ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಇದ್ಕೊಂಡು ಯಾವಾಗಲೂ ಕಾಂಕ್ರೀಟ್ ಕಟ್ಟಡ ಅದು ಇದು ಎಲ್ಲ ನೋಡಿಕೊಂಡು ಗ್ರೀನರಿ ಸ್ವಲ್ಪ ಇದೆ, ಆದರೂ ಸರ್ಕಾರದ ವತಿಯಿಂದ ತುಂಬ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ನಾವು ಆ್ಯಸ್ ಎ ಪಬ್ಲಿಕ್ಕು ನಾವು ತುಂಬ ಅವರಿಗೆ ಹೆಲ್ಪ್ ಮಾಡಬೇಕು. ಗೌರ್ಮೆಂಟ್ ಒಟ್ಟಿಗೆ ಅಥವಾ BDA ಕೈ ಜೋಡಿಸ್ಬೇಕು. ನಾವು ಎಸ್ಪೆಷಲಿ ನಾವೆಲ್ಲ ಓಲ್ಡ್ ಏಜ್ ಆಗಿದ್ರು ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತೀನಿ. ಇನ್ನೆಲ್ಲ ಯಂಗರ್ ಏಜ್ ಜನ್ರೇಷನ್ ಅವರಿಗೆ ನಾವೊಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಮ್ಮನ್ನು ನೋಡ್ಬಿಟ್ಟು ಅವ್ರು ಕಲಿತಾರೆ. ಸೊ ನೆಕ್ಸ್ಟ್ ನಾವು ಗ್ರೀನರಿ ಇಂಡಿಯಾ ಅಂತ ನಾವು ಒಂದು ಥಿಂಕ್ ಮಾಡ್ಬೋದು. ಹೆಸರು ಚಿನ್ಮಯಿ ಅಂತ, ನಾನು ಉತ್ತರಹಳ್ಳಿಯಿಂದ ಬರ್ತಾ ಇದ್ದೀನಿ. ಇವತ್ತು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಬೆಂಗಳೂರು ಇಸ್ ರೆಡಿ. 15 lakh trees ಇದು ವಿ ಆರ್ ಪ್ಲಾಂಟಿಂಗ್. ಸೊ ಅದ್ರಲ್ಲಿ ಒಬ್ರು ಆಗ್ಬೇಕು ಅಂತ ವಿ ಹ್ಯಾವ್ ಕಮ್ ಹಿಯರ್ ಟು ಪ್ಲಾಂಟ್. ಬೆಂಗಳೂರು ಗಾರ್ಡನ್ ಸಿಟಿ ಆಗ್ಬೇಕು. ಮತ್ತೆ ಇವಾಗ ಆಲ್ರೆಡಿ ತುಂಬಾ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ, AQI ರೇಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆಲ್ಲ ಓನ್ಲಿ ಸೊಲ್ಯೂಷನ್ ಅಂದ್ರೆ ಟ್ರೀಸ್ ಪ್ಲಾಂಟ್ ಮಾಡೋದು. ಸೊ ಅದ್ರಲ್ಲಿ ಒಂದು ಆಗೋಣ ಅಂತ ಐ ಹ್ಯಾವ್ ಕಮ್ ಹಿಯರ್ ಅಂಡ್ ಐ ಥಿಂಕ್ ಎಂಟೈರ್ ಬ್ಯಾಂಗ್ಳೂರ್ ಶುಡ್ ಪಾರ್ಟಿಸಿಪೇಟ್. ಬರೀ ಪಾರ್ಟೀಸ್ ಮಾಡೋದು, ಬ್ಯಾಂಗ್ಳೂರಲ್ಲಿ ಮಾಲ್ಸ್ ಎಂಜಾಯ್ ಮಾಡೋದಲ್ಲ. ಐ ಥಿಂಕ್ ಈ ತರನು ಏನಾದ್ರು ಮಾಡ್ಬೇಕು ಜನ, ವಿಚ್ ಇಸ್ ಗುಡ್ ಫಾರ್ ಡೆವಲಪ್ಮೆಂಟ್. ನನ್ನ ಹೆಸರು ವಿಷ್ಣು ಅಂತ, ವೈಟ್ ಫೀಲ್ಡ್ ಇಂದ ಬಂದಿದ್ದೀನಿ. ಸೊ ಈ ಆನ್ಲೈನ್ ರಿಜಿಸ್ಟ್ರೇಷನ್ ನನ್ನೊಂದು ಗೌರ್ಮೆಂಟ್ದು ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು. ಸೊ ಇದರಿಂದ ಈ ಸಸಿ ನೆಟ್ಟೋದ್ರಿಂದ ಪೊಲ್ಯೂಷನ್ ಮ್ಯಾಕ್ಸಿಮಮ್ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ತರ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ಈ ತರ ಇನಿಷಿಯೇಟಿವ್ಸ್ ಇನ್ನೂ ಜಾಸ್ತಿ ಮಾಡಲಿ. ಸೊ ಈ ಸ್ಯಾಟರ್ಡೇ ಸಂಡೇ ಮಾಡೋದ್ರಿಂದ ಎಲ್ಲ ಜನರು ಬಂದು ಇಲ್ಲಿ ಅಟೆಂಡ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ.